ಬೆಂಗಳೂರಿನ ಹೃದಯ ಭಾಗವಾದಂಥ ಬಸವನಗುಡಿ ಕ್ಷೇತ್ರದಲ್ಲಿ ರಸ್ತೆ ಗುಂಡಿಗಳು ದಿನದಿಂದ ದಿನಕ್ಕೆ ವಿಪರೀತವಾಗಿದೆ. ಹಾಗಾಗಿ ರಸ್ತೆ ಗುಂಡಿ ಮುಕ್ತ ಬೆಂಗಳೂರು ಆಗಬೇಕು ಅಂತ ಇಲ್ಲಿನ ಸಂಸದರು ಕೂಡ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಬಸವನಗುಡಿಯ ಮೂಲಕ ಬೆಂಗಳೂರು ಯಾವ ರೀತಿ ಇದೆ, ಇಲ್ಲಿನ ಜನ ಎಂಥ ವ್ಯವಸ್ಥೆಯೊಳಗೆ ಬದುಕ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿರುವಂಥ ಸಾರ್ವಜನಿಕರು ಮತ್ತು ಇಲ್ಲಿರುವಂಥ ಅಂಗಡಿ ಮುಗ್ಗಟ್ಟು ಮಾಲೀಕರನ್ನ ಮೂಲಕ ಮಾತನಾಡ್ತಾ ಏನವ್ರ ಅಭಿಪ್ರಾಯ ಏನಿದೆ, ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಗುಂಡಿಗಳ ಮೂಲಕ ಅಂತ ಅವ್ರದ್ದೇ ಒಂದು ಅಭಿಪ್ರಾಯಗಳಿದೆ. ಏನು ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಶಂಕರ್ ಪಟೇಲ್. ಏನ್ ಮಾಡ್ಕೊಂಡಿದ್ದೀರಾ? ಅಲ್ಲಿ ನಮ್ಮ ಅಂಗಡಿ ಇದೆ. ಇಲ್ಲಿ ಆಯ್ತು ಒಂದು 3-4 ತಿಂಗಳಿಂದ ಫುಲ್ ರೋಡ್ ಏನು ಮಾಡ್ತಾ ಇಲ್ಲ, ಎಂತ ಇಲ್ಲ. ಒಂದ್ಸರಿ ಇಲ್ಲಿ ಬಂದು ತೆಗಿತಾರೆ, ಮತ್ತೆ ಹಾಕ್ತಾರೆ, ಮಣ್ಣು ತೆಗಿತಾರೆ, ಹಾಕ್ತಾರೆ. ಅದೇನು ಮಾಡ್ತಾ ಇದಾರೆ ಗೊತ್ತಿಲ್ಲ. 3 ತಿಂಗಳಿಂದ ಏನು ರೆಡಿ ಮಾಡ್ತಾ ಇಲ್ಲ. ಈಗ ನಿಮ್ ಶಾಸಕರು ಯಾರು? ಈಗ ನಿಮ್ಮ ಸಂಸದರು ಬಂದು ತೇಜಸ್ವಿ ಸೂರ್ಯ ಅವರು. ಹೌದು, ತೇಜಸ್ವಿ ಸೂರ್ಯ ಅವರು ಆನ್ಲೈನ್ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ಗುಂಡಿ ಮುಕ್ತ ಬೆಂಗಳೂರು ಮಾಡಬೇಕು ಅಂತ ಒಂದು ಪೆಟಿಷನ್ ಶುರು ಮಾಡಿದ್ದಾರೆ. ಬಟ್ ಅವರದೇ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಗುಂಡಿಗಳಿದಾವೆ. ನಾನು ಹೇಳ್ತೇನೆ, ಈ ಮಾತು ಅವ್ರಿಗೆ ಅವ್ರ ತನಕ ಹೋದ್ರೆ ಪ್ಲೀಸ್ ಇದು ಒಂದು ರೆಡಿ ಮಾಡಿಸಿ ಅಂತ ಹೇಳ್ಬೋದು ಅವ್ರಿಗೆ. ನಿಮ್ಗೆ ಕಷ್ಟ ಆಗ್ತಿದೆ? ಕಷ್ಟ ಆಗ್ತಾ ಇದೆ. ಇನ್ನೇನು ಕಷ್ಟ ಸರ್? ಇಲ್ಲಿ ಇವಾಗ ನೋಡಿ, ಇಲ್ಲಿ ಒಂದು 10 ದಿನದಿಂದ ಕಾರ್ ಯಾರು ನಿಲ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರೋಡಲ್ಲಿ ಏನೋ ಬೇಕಾದ್ರೆ ಮಾಡ್ತಾ ಇದಾರೆ. ಏನೋ ಇಲ್ಲ, ಹೋಗೋ ತರ ಏನೂ ಇಲ್ಲ. ಇಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ ನೋಡಿ, ಆತರ ಆಗಿರುತ್ತೆ. ನಿಮ್ ಬಿಸ್ನೆಸ್ ಏನಾದ್ರು ತುಂಬಾ ತೊಂದರೆ ಆಗುತ್ತೆ ಸರ್. ಮೊದ್ಲೇ ಇವಾಗ ಈ ರೋಡ್ ಸ್ಟಾರ್ಟ್ ಆಗಿ 1.5 ವರ್ಷ ಆಯ್ತು. ಒಂದ್ 6 ತಿಂಗಳು ಬಸ್ಗಳು ನಿಲ್ಸಿಬಿಟ್ರು. ಕಸ್ಟಮರ್ ಈ ಕಡೆ ಬರ್ತಾ ಇರ್ಲಿಲ್ಲ. ಇವಾಗ ತಿರ್ಗಾ ಬಸ್ ಬಿಟ್ಟಿದ್ದಾರೆ, ಆದ್ರೆ ಇಲ್ಲಿ ರೆಡಿ ಮಾಡ್ತಾ ಇಲ್ಲ. ಇಲ್ಲಿ ಮಳೆ ಬಂದ್ರೆ ಫುಲ್ ನೀರು ತುಂಬ್ಕೊಂಡ್ಬಿಡುತ್ತೆ. ಇಲ್ಲಿ ಫುಲ್ ಆ ನೀರು ಇಲ್ಲಿ ಬಂದು ಅಂಗಡಿ ಒಡೆ ಬರುತ್ತೆ ಸೀರಾ ಗಾಡಿಯಿಂದ ಇಸ್ಬಿಟ್ಟು ಹೋದ್ರೆ. ನಿಮ್ MP ಅವ್ರಿಗೆ, ನಿಮ್ಮ ಶಾಸಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೆಲ್ಲ ರೆಡಿ ಮಾಡಿಸಿ ಸ್ವಲ್ಪ ಚೆನ್ನಾಗಿ ಮಾಡಿ ಬಿಸ್ನೆಸ್ ಮಾಡೋವ್ರಿಗೆ ತೊಂದರೆ ಆಗಬಾರ್ದು, ಬಿಸ್ನೆಸ್ ಆರಾಮಾಗಿ ಮಾಡ್ಕೋಬಹುದು. ನಿಮ್ ಕಷ್ಟ ಕೇಳಕ್ ಇವತ್ತವರೆಗೂ ಬಂದಿಲ್ವಾ ಏನು ಅಂತ? ಸರ್ ಇಲ್ಲಿ ಯಾರು ಕೇಳಕ್ ಬರ್ತಾರೆ ಸರ್? ಓಕೆನಾ, ಇಲ್ಲಿ ಒಬ್ರು ಇವಾಗ ಯಾರು ಗೊತ್ತು, ಇಲ್ಲಿ ಯಾರು ಕೇಳಕ್ ಬಂದಿಲ್ಲ ಬಿಡಿ. ಯಾರು ಬಂದಿಲ್ಲ ಇವತ್ತಿನ? ಬಂದಿಲ್ಲ. ನಿಮ್ಮಂತವ್ರು ಮೀಡಿಯಾ ಮ್ಯಾನ್ ಇವತ್ತು ಫಸ್ಟ್ ಟೈಮ್ ಬಂದಿರೋದು. ತಮ್ಮ ಹೆಸರು? ಸುನಿಲ್ ಪಟೇಲ್. ನೀವು ಇಲ್ಲಿ ಅಂಗಡಿ ಇದೆಯಾ ನಿಮ್ದು? ಹೌದು ಸರ್, ಜೊತೆಗೆ ಇದ್ದೀವಿ. ಏನ್ ಕಷ್ಟ ಸರ್ ಆಕ್ಚುಲ್ ಆಗಿ? ತುಂಬಾ ಅದೇ ಕಷ್ಟ ಸರ್. ಗುಂಡಿ ನೋಡಿ ಹೆಂಗೆ ಅಗ್ದಿರೋದಿದೆ, ಹೋಗಕ್ಕೆ ದಾರಿ ಇಲ್ಲ. ಈ ಮೋರಿ ಹೆಂಗಿದೆ, ಮಳೆ ಬಂದ್ರೆ ಅಂತೂ ವಿಪರೀತ ಎಲ್ಲ ಕಸ ಆಗ್ಬಿಡುತ್ತೆ. ತುಂಬಾ ಕಷ್ಟನೇ. ಗುಂಡಿ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಗುಂಡಿ ಸಿಕ್ಕಾಪಟ್ಟೆ ಇದೆ ಸರ್. ಟ್ರಾಫಿಕ್ ಫುಲ್ ಪ್ರಾಬ್ಲಮ್. ಟ್ರಾಫಿಕ್ ಫುಲ್ ಜಾಮ್ ಆಗ್ಬಿಡುತ್ತೆ. 6 ತಿಂಗಳು ಬಸ್ಗಳು ಓಡಾಡಿಲ್ಲ. ಕಸ್ಟಮರ್ ಯಾವ ಕಡೆಯಿಂದ ಬರಬೇಕು ಕಸ್ಟಮರ್ಗೆ ಗೊತ್ತಿರ್ಲಿಲ್ಲ, ಯಾವ ಕಡೆಯಿಂದ ಹೋಗೋದು, ಎಲ್ಲಿ ಗಾಡಿ ನಿಲ್ಸೋದು, ಆ ಥರ ಆಗಿತ್ತು. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಮೇಡಮ್? ಶ್ರುತಿ. ಮೇಡಮ್ ಇಲ್ಲಿ ಎಷ್ಟು ವರ್ಷದಿಂದ ನೀವು ಅಂಗಡಿ ನಡೆಸ್ತಾ ಇದ್ದೀರಿ? ನಾವು 26 ವರ್ಷದಿಂದ ನಡೆಸ್ತಾ ಇದ್ದೀವಿ. ನೀವು ಎಷ್ಟು ದಿನದಿಂದ ಈ ಗುಂಡಿ ವ್ಯವಸ್ಥೆ ನಾನೆಲ್ಲ ನೋಡಿದೆ, ಫುಟ್ಪಾತ್ ನೋಡಿದೆ, ಗುಂಡಿಗಳನ್ನೆಲ್ಲ ನೋಡಿದ್ವಿ. ನೀವೆಲ್ಲ ಎಷ್ಟು ದಿನಗಳಿಂದ ನೋಡ್ತಾ ಇದ್ರೆ? ಎಷ್ಟು 1.5-2 ವರ್ಷಕ್ಕೆ ಹತ್ರ ಆಯ್ತು ಸರ್. ಯಾವ್ದಕ್ಕೂ ಸಮಸ್ಯೆ ಕ್ಲಿಯರ್ ಆಗಿಲ್ಲ? ಯಾವ ಸಮಸ್ಯೆ ಆಗಿಲ್ಲ. ಒಬ್ರು ಬಂದ್ ಆಗಿರ್ತಾರೆ, ಒಬ್ರು ಬಂದು ಮುಚ್ತಾರೆ. ಡೈಲಿ ಅದೇ ಕಂಟಿನ್ಯೂ ಆಗ್ತಾ ಇರತ್ತೆ. ಒಬ್ಬರು ಮುಚ್ಚೋದು, ಒಬ್ರು ಆಗಿರೋಬ್ರು. ಶಾಸಕರು ರವಿ ಸುಬ್ರಹ್ಮಣ್ಯ ಅವ್ರು ಬರ್ತಾರೆ. ಅವ್ರು ಇವತ್ತಿನವರೆಗೂ ಬಂದು ನಿಮ್ ಕಷ್ಟ ಏನು ಅಂತ ಕೇಳಿಲ್ಲ? ಇಲ್ಲೇ ನಮ್ಮ ಹತ್ರ ಅಂತೂ ಬಂದು ಕೇಳಿಲ್ಲ ಸರ್. ಈ ಕಡೆ ಬಂದಿದ್ದಾರೆ ಗೊತ್ತಿಲ್ಲ. ನಾವು ಇಲ್ಲಿ ಬಂದು ಕೇಳಿಲ್ಲ. ಇಲ್ಲ, ನಾವು ಕೇಳಬೇಕಲ್ಲ ಸರ್. ಹಿಂಗೆಲ್ಲ ಸಮಸ್ಯೆ ಆಗಿದೆ, ಗುಂಡಿಗಳಿದಾವೆ, ಸರಿ ಮಾಡ್ಕೊಡಿ. ನಿಮ್ ಬಿಸ್ನೆಸ್ ಏನಾದ್ರು ಸಮಸ್ಯೆ ಆಗ್ತಿದ್ಯಾ? ತುಂಬಾ ಸಮಸ್ಯೆ ಆಗ್ತಿದೆ ಸರ್. ವ್ಯಾಪಾರ ಇಲ್ಲ, ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಯಾಕಂದ್ರೆ ವಯಸ್ಸಾದವ್ರಿಗೆ ಬರಕ್ ಆಗಲ್ಲ. ಇಲ್ಲಿ ಭಯ ಬೀಳ್ತಾರೆ ಬರಕ್ಕೆ, ಎಲ್ಲಿ ಬಿದ್ಬಿಡ್ತೀವೋ ಅಂತ. ಇವಾಗ ಇಷ್ಟ ಆದ್ರೂ ಇದೆ, ಇಲ್ಲಿ ಫುಲ್ ಇದ್ ಮಾಡ್ತಾರೆ. ಹೌದು, ಇವಾಗ ಇಷ್ಟ ಇರೋದು ಸರ್. ಅದು ಫುಲ್ ಅಲ್ಲಿವರೆಗೂ ಇತ್ತು. ಇವಾಗ ಒಂದು 4 ದಿವಸ ಆಯ್ತು ಇದು ಇಷ್ಟು ಮುಚ್ಚಿ. ಅಂದ್ರೆ ಪೂರ್ತಿ ಹಾಕ್ತಾರೆ, ಸ್ವಲ್ಪ ಮುಚ್ತಾರೆ. ಆದ್ರೆ ಜನಗಳಿಗೆ ಭಯ ಆಗತ್ತೆ, ಬರಲ್ಲ. ನಿಮ್ಮ MP ಮತ್ತೆ ನಿಮ್ಮ MLA ಅವರಿಗೆ ಈ ಮೂಲಕ ಒಂದು ಏನಾದ್ರು ಸಂದೇಶ ಕೊಡಂಗಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆದಷ್ಟು ಬೇಗ ಅದನ್ನ ಸರಿ ಮಾಡಿ ಅಂತ. ಯಾಕಂದ್ರೆ ಮುಚ್ಚಿದ ಒಬ್ರು ಆಗಿದ್ದಾರೆ, ಒಬ್ರು ಮುಚ್ಚಾರೆ. ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ನಾವು ಅನ್ಕೋತೀವಿ. ಅದನ್ನ ಕರೆಕ್ಟ್ ಮಾಡ್ಬೇಕು. ಯಾಕಂದ್ರೆ ಒಂದೇ ಸರಿ ಮಾಡಲ್ಲ. ಒಂದ್ಸರಿ ಒಂದ್ ಕಡೆ ಆಗಿದ್ದಾರೆ, ಅದನ್ನ ಮುಚ್ತಾರೆ. ಇನ್ನೊಂದ್ಸರಿ ಇನ್ನೊಂದ್ ಕಡೆ ಆಗಿದ್ದಾರೆ. ಅವರೇ ಬರ್ತಾರೆ, ಅಲ್ಲೇನೋ ಎಲ್ಲಿ ಮುಚ್ಚಿದೀವಿ ಅಂತ ಅವ್ರಿಗೆ ಮರ್ತು ಹೋಗಿರತ್ತೆ. ಅವ್ರು ಬರ್ತಾರೆ, ಪುನಃ ಆಗಿದ್ದಾರೆ. ಅದನ್ನ ಎಲ್ಲಿದೆ, ಅದು ಎಲ್ಲಿಗೆ ಎಂಡ್ ಆಗಿದೆ ಅಂತ ನೋಡಕ್ಕೆ. ಅದನ್ನ ಕರೆಕ್ಟ್ ಆಗಿ ಕಂಟಿನ್ಯೂಟಿ ಮಾಡಿ ಅದನ್ನ ಕರೆಕ್ಟ್ ಮಾಡ್ಲಿ ಅಂತ. ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟಿವ್ ಇಲ್ಲ ಅಂತ ಅದೇ ಹಂಗ ಅನ್ಸುತ್ತೆ ಅವ್ರು ಮಾಡೋದ್ ನೋಡಿದ್ರೆ. ತಮ್ಮ ಹೆಸರು? ಬಾಬು ಅಂತ. ನೀವೆಲ್ಲ ನೋಡ್ತಾ ಇದ್ರಿ, ಸಮಸ್ಯೆ ಆಗ್ತಾ ಇದೆ, ಗುಂಡಿ ಎಗ್ದಿದ್ದಾರೆ, ರೋಡ್ ಸರಿ ಇಲ್ಲ, ರಸ್ತೆಗಳು ಸರಿ ಇಲ್ಲ. ಆಕ್ಚುಲಿ ಏನ್ ಸಮಸ್ಯೆ? ಇಲ್ಲಿ ಟ್ರಾಫಿಕ್ ಸಿಗ್ನಲ್ ಒಂದು ಪಾಲಿಸ್ ಹಾಕ್ಬೇಕು.
ಮತ್ತೆ ಟ್ರಾಫಿಕ್ ಅವಾಯ್ಡ್ ಮಾಡಿ ಬಿಡ್ಬೇಕು. ಆದ್ರೆ ಮಾತ್ರ ಜನಗಳ ಓಡಾಟ ಪಾದಚಾರಿಗಳಿಗೆಲ್ಲ ಚೆನ್ನಾಗಿರುತ್ತೆ. ಅಲ್ಲದೆ ಪ್ರಾಬ್ಲಮ್ ಆಗುತ್ತೆ, ದಿನ ಪ್ರಾಬ್ಲಮ್ ಆಗ್ತಾ ಹೋಗ್ತಾರೆ. ನಿಮ್ಮ MP ಅವ್ರ ಗಮನಕ್ಕೆ ಏನಾರು ತಂದಿದ್ದೀರಾ? ಇದುವರೆ ತರಲಿಲ್ಲ, ಇನ್ನು ತರಬೇಕು ನಾವು. ಯಾಕಂದ್ರೆ ನಿಮ್ಮ MP ಅವರು ಎಲ್ಲ ಕಡೆ ಈ ಗುಂಡಿ ಮುಚ್ಚಿ ಅಭಿಯಾನ ಮಾಡೋಣ, ರಸ್ತೆ ಆಮೇಲೆ ಮೆಟ್ರೋ ಸಮಸ್ಯೆ ಆದ್ರೆ ಎಲ್ಲ ಪತ್ರ ಬರೆಯೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇದು ಅವ್ರ ಮನೆಯಿಂದ ಕೂಗಳತೆ ದೂರದಲ್ಲೇ ಇದೆ. ಕೂಗಾಳತೆ ದೂರದಲ್ಲಿ ಇದೆ. ಅವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿದ್ಯಾ? ಗೊತ್ತಿದೆ, ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಅಂತ ಮಾಡ್ದಿಂದ ಜನರಿಂದ ತೊಂದರೆ ಆಗುತ್ತೆ. ಎಲೆಕ್ಷನ್ ಟೈಮಿಗೆ ಬರ್ತಾರೆ, ಮತ್ತೇನು ಬರಲ್ಲ ಅವರು. ಅಂದ್ರೆ ನೀವು MLA 4 ಸರಿ ಗೆಲ್ಸ್ಕೊಟ್ಟಿದ್ದೀರಾ? ಹೌದು, 4 ಸಲ ಕೆಲಸ, ಏನು ಕೆಲಸ ಆಗ್ಲಿಲ್ಲ. MLA ಯಾರು ಹೇಳಿ? ಇಲ್ಲ ಏನು ಕೆಲಸ. ಹೆಸರೇನು? ರವಿ ಸುಬ್ರಹ್ಮಣ್ಯ ಅಂತ. ಏನು ಕೆಲಸ ಮಾಡಿಲ್ಲ? ಕೆಲಸ ಮಾಡ್ಲಿಲ್ಲ. ಮತ್ತೆ 4 ಸತಿ ಗೆಲ್ಸಿದ್ದೀರಾ? ಕೆಲಸ ಜನಗಳು ಓಟ್ ಹಾಕ್ತಾರೆ, ಏನ್ ಮಾಡ್ಲಿಕ್ಕಾಗತ್ತೆ.